ಹೆಣ್ಮಕ್ಳು ಬಿಡ್ರಿ, ಮುಂದೆ ಹೆಣ್ಮಕ್ಳು ಬಿಡ್ರಿ. ಸರ್ ವೆಹಿಕಲ್ ನಿಮಿಷ ಅರ್ಕಲಗೂಡು ತಾಲೂಕು ಅಚ್ಕೋಡು ಮಾರ್ಕನಹಳ್ಳಿ ಅಂತ ಅಲ್ಲಿ 15 ದಿವಸ ಆಗಿದೆ ಅವರು ಬೀದಿ ಪಾಲ್ ಮಾಡಿ. ಅಚ್ಕೋಡು ಮಾರ್ಕನಹಳ್ಳಿ ಅಂತ ಅರ್ಕಲಗೂಡು ತಾಲೂಕಲ್ಲಿ 15 ದಿವಸದಿಂದ ಮನೆ ಹೊಡೆದು ಹಾಕಿ ಅಲ್ಲೇ ಪ್ರತಿಭಟನೆ ಮಾಡ್ತಿದ್ದಾರೆ ಅವರು. ಅಲ್ಲಿ ಬಂದು ಆಡಳಿತನೇ ಆಗಲಿ, ತಾಲೂಕು ಆಡಳಿತನೇ ಆಗಲಿ, ಯಾವ ಜಿಲ್ಲಾ ಆಡಳಿತನೇ ಆಗಲಿ ಅವ್ರ ಗಮನಕ್ಕೆ ಹೋಯ್ತೈತೋ ಇಲ್ಲೋ ಅನ್ನೋದು ಗೊತ್ತಿಲ್ಲ. ಆಮೇಲೆ 35-40 ವರ್ಷದಿಂದ ವಾಸ ಇರೋಂಥ ಮನೆಗಳನ್ನು ಕೆಡಗಿದ್ದಾರೆ. ಕೆಡಗಿಬಿಟ್ಟು ಏನು ಮಾಡಿದ್ದಾರೆ ಅಂದರೆ ಅವ್ರನ್ನ ಬೇಜವಾಬ್ದಾರಿಯಲ್ಲಿ ಮಾತಾಡೋದು. ಬೇಜವಾಬ್ದಾರಿಯಲ್ಲಿ ಅಂದರೆ ಇದು ಮನೆಯಲ್ಲಿ ಹಕ್ಕುಪತ್ರ ಡೂಪ್ಲಿಕೇಟ್ ಇದು ಕೊಡಪ್ಪ ಇಲ್ಲಿ. ಈ ಹಕ್ಕುಪತ್ರ ತಹಸೀಲ್ದಾರ್ ಅಂತ ನೀಡಿರೋಂಥ ಹಕ್ಕುಪತ್ರದಲ್ಲಿ ಈ ಮನೆ ಇದು ಡೂಪ್ಲಿಕೇಟು. ಹಂಗಾರೆ ಸರ್ಕಾರದಲ್ಲಿ ಒಂದೊಂದು ಹಕ್ಕುಪತ್ರದಲ್ಲಿ ಒಬ್ಬೊಬ್ಬ ತಹಸೀಲ್ದಾರ್ ಬಂದಾಗ ಡೂಪ್ಲಿಕೇಟ್ ಹಕ್ಕುಪತ್ರ ಕೊಡ್ತಾರ? ಅವ್ರು ಕೇಳ್ತಾರೆ ಎಷ್ಟು 30-40ರಲ್ಲಿ ವಾಸ ಮಾಡಿದ್ದಾರೆ. ಆ ಇಟಿಕೆ ನಂಸೆ ಎಲ್ಲ ಮಾಡಿ ಮನೆಯೆಲ್ಲ ಹೊಡೆದಾಕಿ ಆ ಬಡವ್ರನ್ನ ಬೀದಿ ಪಾಲ್ ಮಾಡಿ. ನೋಡಿದ್ರೆ ಜಮೀರ್ ಅಹಮದ್ ನೋಡಿದ್ರೆ ತಲೆಗೊಂದೊಂದು 100 ಮನೆನೇ ಎಲ್ಲ ಪ್ರತಿಯೊಬ್ಬರಿಗೂ ಬಡವರೇ ಇಲ್ಲನೋ ಅಂತ ಮನೆ ಕಟ್ತೀವಿ ಅಂತ ಹೇಳ್ತಾರೆ. ಇಲ್ಲಿ ನೋಡಿದ್ರೆ ಮನೆ ಹೊಡಿತಾವ್ರೆ ಜಿಲ್ಲೆಗಳಲ್ಲಿ. ಆ ಬೀರ್ನಹಳ್ಳಿ ಕೆರೆಯಲ್ಲಿ 18 ವರ್ಷದಿಂದ ಇವರಿಗೆ ಮನೆ ಕೊಡೋಕ್ಕಾಗಿಲ್ಲ. ಆ ಬಂಟೇನಹಳ್ಳಿಲಿ ನೀರು ಕೊಡೋಕ್ಕಾಗಿಲ್ಲ. ಇಲ್ಲಿ ಅರ್ಕಲಗೂಡು ತಾಲೂಕಲ್ಲಿ ಇವತ್ತು ಒಂದು 10 ದಿವಸ ಆಗಿಲ್ಲ. ಬಡವರು ಇವ್ರಿಗೆ ಓಟ್ ಮಾತ್ರ ಬೇಕು, ಅಲ್ಪಸಂಖ್ಯಾತರು ಓಟು. ಆದರೆ ಇವ್ರಿಗೆ ಮನೆ ವಾಸ ಇರಬೇಕು, ಮನೆ ಕೊಡೋಂಗಿಲ್ಲ ಏನು. ಆಮೇಲೆ ನಮ್ಮ ಜನಪ್ರಿಯ ತಹಸೀಲ್ದಾರ, ನಮ್ಮ ಜನಪ್ರಿಯ ಅರ್ಕಲಗೂಡಲ್ಲಿ ಜನಪ್ರಿಯಕ್ಕಿಂತ ಹೆಚ್ಚಾಗಿದ್ದು ನಮ್ಮ ವಾಲೆ ಮಂಜಣ್ಣ ಅವರು. ಅವ್ರ ಕ್ಷೇತ್ರದಲ್ಲಿ ಈ ಥರ ಎಲ್ಲ ನಡೀತೈತೆ ಅಂದರೆ ನಮಗೆ ಒಂಥರ ಅಸಹ್ಯ ಕೆಲಸ ಆಯ್ತೈತೆ. ಆದರೆ ವಾಲೆ ಮಂಜಣ್ಣನೇ ಆಗಲಿ, ನಮ್ಮ ಅಲ್ಲಿನ ಶಾಸಕರೇ ಆಗಲಿ, ನಮ್ಮ ತಹಸೀಲ್ದಾರೇ ಆಗಲಿ, ಇವತ್ತು ಜಿಲ್ಲಾ ಆಡಳಿತನ ಅವ್ರನ್ನ ಹೋಗಿ ಕೂಡಲೇ ಅವ್ರನ್ನ ಮನೇನ ಕಟ್ಟಕ್ಕೆ ವ್ಯವಸ್ಥೆನ ಮಾಡಿಕೊಟ್ಟಿಲ್ಲ ಅಂದರೆ ಇದು ಅನಧಿಷ್ಟ ಕಾಲ ಧರಣಿ ನಡೆಯುತ್ತೆ. ಆಮೇಲೆ ಏನಾರು ಅಕಸ್ಮಾತ್ ಇವ್ರಿಗೆ ಇದು ಇವತ್ತು ಜಿಲ್ಲಾ ಆಡಳಿತವ್ರನ್ನ ನಾವು ಕೇಳ್ತೀವಿ, ಏನಾರ ಅಕಸ್ಮಾತ್ ಇವ್ರ ಮನೆಗೆ ನಮಗೆ ವಾಸ ಮಾಡ್ದಂಗೆ ಕೊಟ್ಟಿಲ್ಲ ಅಂದರೆ ಎಲ್ಲ ಸಮಸ್ಯೆನೂ ಇದೆ. ಎಲ್ಲ ತಾಲೂಕಿಂದಲೂ ಇದೇ ಥರ ಸಮಸ್ಯೆ ಇದೆ. ಎಲ್ಲರನ್ನೂ ತಗೋಬಿಟ್ಟು ನಾವು ಜಿಲ್ಲಾ ಆಡಳಿತನ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿ ಬಂದಾಗ, ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ದಿವಸ ಬಂದಾಗ ಅವ್ರನ್ನ ಗೆರವು ಕೆಲಸ ನಾವು ಮಾಡ್ತೀವಿ. ಇದು ಹಗಲು ರಾತ್ರಿ ಧರಣಿ ಅಂತ ನಾವು ಬಂದಿದ್ದೀವಿ. ಈಗ ಜಿಲ್ಲಾ ಆಡಳಿತ ನಮ್ಗೆ ಏನು ಹೇಳ್ತಾರೆ ಅದ್ರ ಮೇಲೆ ತೀರ್ಮಾನ ಮಾಡ್ತೀವಿ. ಅಕಸ್ಮಾತ್ ಜಿಲ್ಲಾ ಅಧಿಕಾರಿಗಳು ನಮಗೆ ಬಂದಿಲ್ಲಿ ಕೂಡಲೇ ನಮ್ಮನ್ನ ಭರವಸೆನ ಕೊಟ್ಟರೆ ನಾವು ಅದಕ್ಕೆ ನೀಡಿ ಅವ್ರ ಮನೆನ ವಾಸ ಮಾಡೋಕ್ಕೆ ಮನೆ ಕೊಡ್ತಾ ಇದ್ರಾದರೆ ಇದು ಅನಧಿಷ್ಟ ಕಾಲ ನಾವು ಧರಣಿ ಮಾಡಬೇಕಾಗುತ್ತೆ. ಇದು ಜನಗಳನ್ನು ಬೀದಿ ಪಾಲ್ ಮಾಡೋ ಅಂಥ ಸರ್ಕಾರನ ಇವತ್ತಿದೆ ಅಂದರೆ ನಾವು ಮುಖ್ಯಮಂತ್ರಿ ಗಮನಕ್ಕೆ ಹೋಗ್ಬೇಕು ನಿಮ್ಮಿಂದ ಮಾಧ್ಯಮದಿಂದನೇ. ಯಾಕಂದರೆ ಮನೆ ಕೊಡ್ತೀವಿ, ಬಡವ್ರನ್ನ ನಾವು ನೋಡ್ತೀವಿ ಇದು ನೋಡ್ತೀವಿ ಅಂತ ಬುಲ್ಡೆ ಬಿಡೋದಲ್ಲ. ಇವತ್ತು ನೋಡಿಲ್ಲಿ ಜನ ಬಂದು ಕೂತಿದ್ದಾರೆ, ಆಡು ದನ ಸಮೇತ ತೊಗೊಂಬಂದು ಕೂತಿದ್ದಾರೆ, ಪಾತ್ರೆ ಸಮೇತ ತೊಗೊಂಬಂದು ಕೂತಿದ್ದಾರೆ. ಸಣ್ಣ ಸಣ್ಣ ಮಕ್ಕಳು ಸ್ನಾನ ಮಾಡೋಂಗಿಲ್ಲ, ಅವ್ರು ಬಾತ್ರೂಮ್ಗೆ ಹೋಗೋಂಗಿಲ್ಲ. ಈ ಪರಿಸ್ಥಿತಿಯಲ್ಲಿ ತಂದಿಟ್ಟಿದ್ದಾರೆ. ಇದ್ರ ಬಗ್ಗೆ ಆದಷ್ಟು ಕೂಡಲೇ ಇವತ್ತು ಜಿಲ್ಲಾ ಆಡಳಿತ ಏನಾದ್ರು ಇವ್ರಿಗೆ ಮನೆ ಕೊಟ್ಟಿಲ್ಲ ಅಂದರೆ, ಈಗ ತೀರ್ಮಾನ ಮಾಡಿಲ್ಲ ಅಂದರೆ ಅವತ್ತು 14ನೇ ತಾರೀಕಿಗೆ ನಾವು ಗೆರವು ಮಾಡೋ ಕೆಲಸ ನಮ್ಮ ಅವರ ದಿನ ಮುಗ್ದಿಲ್ಲ, 10ನೇ ದಿನ. ಎಲ್ಲವರೆಗೆ ಹೋರಾಟ ನಮ್ಮ ಹಕ್ಕು. ನಮ್ಮ ಮನೆ, ನಮ್ಮ ಮನೆ. ಕರ್ನಾಟಕ ರಾಜ್ಯ ರೈತರ ಸಂಘಕ್ಕೆ ರೈತರಲ್ಲ, ರೈತ ಸಂಘಕ್ಕೆ
ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ನಮ್ಮ ಮನೆ ಜೋರಾಗಿ ಕೂಗಬೇಕು. ನಮ್ಮ ಮನೆ ಬೇಕೇ ಬೇಕು, ಮನೆ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ನಮ್ಮ ಮನೆ, ನಮ್ಮ ಮನೆ ಬೇಕೇ ಬೇಕು, ಬೇಕೇ ಬೇಕು. ಕರ್ನಾಟಕ ರಾಜ್ಯ ರೈತರ ಸಂಘಕ್ಕೆ ರೈತರು ಅಲ್ಲ, ರೈತ. ಒಬ್ಬ ಅವ್ರ ಕಡೆ ಇದ್ರಲ್ಲ ಇಲ್ಲಿ ಯಾರು